ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಇದು ಲಾಸ್ಟ್ ಪಾರ್ಟ್ ಆಗಿರುತ್ತೆ ನಮ್ಮ ಮಂತ್ರಾಲಯ ಟ್ರಿಪ್ದು. ಸೊ ಏನು ಗೊತ್ತಾ, ನಾವು ಗುರುಪಾದ ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟೇ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಬೇಬಿನ ಎತ್ಕೊಂಡು ನಾವು ಒಳಗಡೆ ಎಲ್ಲ ಹೋದರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದುಬಿಟ್ವಿ. ಈ ಟೈಮ್ ನಮಗೆ ಗುರುಪಾದ ಸೇವೆ ಮಾಡಲಿಕ್ಕಾಗಲಿಲ್ಲ. ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ನಾವು ಹೋಗೋ ಅಷ್ಟೊತ್ತಿಗೆ ಪಾಪು ಕೂಡ ದೊಡ್ಡವರಾಗಿರ್ತಾರೆ. ಸೊ ಆರಾಮ್ಸೆ ಮಾಡ್ಬೋದು. ಈಗ ಹೋದರೆ ಮತ್ತೆ ರಶಲ್ಲಿ ಸಿಕ್ಕಾಕೊಂಡು ಅಲ್ಲಿ 4 to 5 hours ಆದರೂ ಆಗುತ್ತೆ. ನಾವು ಆಲ್ರೆಡಿ ಎನ್ಕ್ವೈರಿ ಮಾಡ್ಕೊಂಡು ಬಂದಿದ್ವಿ. ಗೊತ್ತಿಲ್ಲ ನಮಗೆ ಅದು ಎಲ್ಲಿ ಸಿಗುತ್ತೆ. ಊಟದ ಹತ್ರ ಸಿಗ್ಬೋದು ಅಥವಾ ರಾಯರ ಹತ್ರ ನಿಂತ್ಕೊಂಡು ಮಾಡ್ಬೋದು, ಎಲ್ಲಾದರೂ ಸಿಗ್ಬೋದು. ಬಟ್ 4 to 5 hours ಆಗುತ್ತೆ ಮ್ಯಾಕ್ಸಿಮಮ್ ಅಂತ ಹೇಳಿದರು. ಅಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಹೊರಗಡೆನೇ ನೋಡಿಕೊಂಡು ಆ್ಯಂಡ್ ಊಟದ್ದು ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತ ಹೇಳಿ ಹೊರಗಡೆನೇ ತಿನ್ನೋಣ ಅಂತ ಹೇಳಿ ಬಂದ್ವಿ ನಾವು. ಸೊ ಇದನ್ನು ಮುಗಿಸ್ಕೊಂಡು ಮಿಕ್ಕಿದ ಯಾವ ಟೆಂಪಲ್ಸ್ ಇದ್ದಾವಲ್ಲ ನಿಯರ್ ಬೈ ಅದನ್ನು ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲೇ ನೋಡ್ತಿದ್ದೀರಾ, ಈ ಪುಣ್ಯಾತ್ಮರೆಲ್ಲ ನಮ್ಮನ್ನು ಬಿಟ್ಟು ಆಲ್ರೆಡಿ ಟಿಫನ್ ತಿನ್ಕೊಂಬಂದ್ಬಿಟ್ಟಿದ್ರು. ಹಾಗಾಗಿ ಅಲ್ಲಿ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲಿ ಟೆಂಪಲ್ ಆಪೋಸಿಟ್ ಒಂದು ಸ್ಟ್ರೀಟ್ ಇದೆ ಅಲ್ವಾ, ಅಲ್ಲಿ ಹೋದ್ವಿ ತಿನ್ನೋಣ ಅಂತ. ಬಟ್ ಅಲ್ಲಿ ಏನೇ ತೊಗೊಂಡ್ಲಿ 1 plate 60 rupees ಅಂತ ಹೇಳಿದರು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ನಿಸ್ತು. ಬಟ್ ನಾವು ಆಲ್ರೆಡಿ ರೈಸ್ ಆರ್ಡ್ರ್ ಮಾಡಿಬಿಟ್ಟಿದ್ದರಿಂದ ಆ ರೈಸ್ನ ನಾನು ನಮ್ಮ ಚಿಕ್ಕಿ ಇಬ್ಬರು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನೊಂದು ಪ್ಲೇಸಲ್ಲಿ ನಾವು ರೂಮಿಂದ ಬರೋವಾಗ ನಮಗೆ ದಾರಿಯಲ್ಲಿ ಸಿಕ್ತು. ಅಲ್ಲಿ ಒಬ್ಬರು ಬಂಡಿಯಲ್ಲಿ ಇಟ್ಕೊಂಡಿರ್ತಾರೆ, ಓಕೆನಾ. ಅಲ್ಲಿ ಏನೇ ತೊಗೊಂಡ್ಲಿ 40 rupees ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿತ್ತು. ವೆರೈಟೀಸ್ ಕೂಡ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಇವ್ರು ನೋಡಿ ಎಷ್ಟು ಕಿತಾಪತಿ ಮಾಡ್ತಾರಂತ. ಯಾರು ಹೆಂಗಾದರೂ ಇರಲಿ ಅಂತ ಹೇಳಿಬಿಟ್ಟು ಅವ್ರು ತಿಂದಿದ್ದಾಯಿತು. ಈಗ ಸ್ನ್ಯಾಕ್ಸು, ಗೋಲಿ ಸೋಡಾ ಅಂತೆ ಅದು ಇದು ತಿಂದ್ಕೊಂಡು ಹೆಂಗೆ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ. ಆ್ಯಂಡ್ ನಾವಿಲ್ಲಿ ತಿಂದ್ಕೊಂಡು ನಾನು ಚಿಕ್ಕಿ ಮಾತ್ರ ತಿಂದಿದ್ವಿ ಅಲ್ವಾ, ಮಿಕ್ಕಿದವರೆಲ್ಲ ತಿನ್ನಬೇಕು ಅಂತ ಹೇಳಿ ಹೊರಟ್ವಿ. ಆ್ಯಂಡ್ ಇಲ್ಲಿ ನೋಡಿ ಇವ್ರದ್ದು ಟಿಫನ್ ಆಯಿತು, ಸೀಬೆಕಾಯಿ ತಿಂದಿದ್ದಾಯಿತು, ಇವಾಗ ಗೋಲಿ ಸೋಡಾ ಕುಡಿಯೋಕ್ಕೆ ಬಂದಿದ್ದಾರೆ. ಆ್ಯಂಡ್ ಯಾರು ಹೆಂಗಾದರೂ ಇರಲಿ ಫಸ್ಟ್ ನಮ್ಮ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ಥರ ಇವ್ರ ರಿಯಾಕ್ಷನ್ ಇದೆ. ಆ್ಯಂಡ್ ನಾವು ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಹಾಗೆ ಟಿಫನ್ ಮಾಡೋಕ್ಕೆ ಹೊರಟ್ವಿ. ಆ್ಯಂಡ್ ನಮ್ಮ ಯಜಮಾನ್ರಂತೂ ಎಲ್ಲೋದ್ರೇನು ನನಗೆ ರೇಗಿಸೋದು ಮಾತ್ರ ಬಿಡಲ್ಲ. ನೋಡಿ ಇಲ್ಲಿ ಆ ಥರ ನನಗೆ ಟೀಸ್ ಮಾಡ್ತಾಯಿದ್ದಾರೆ ಅಂತ ಬೇಕಂತಲೇ ಟೀಸ್ ಮಾಡ್ಕೊಂಡಿದ್ದಾರೆ ಎಲ್ಲರ ಮುಂದೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ, ನನ್ನ ಟೈಮ್ ಬರುತ್ತೆ. ಇವಾಗ ಪಾಪು ಇರೋದಕ್ಕೆ ನಾನು ಅವ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಸೀಬೆಕಾಯಿ ಕೊಡಿ ಅಂದರೆ ನನಗೆ ಕೊಡ್ದಲೆ ಮತ್ತು ಬೇರೆಯವ್ರಿಗೆಲ್ಲ ಕೊಟ್ಕೊಂಡು ನನಗೆ ರೇಗಿಸ್ತಾ ಇದ್ದಾರೆ ಈ ಥರ. ಆ್ಯಂಡ್ ನೋಡ್ತಿದ್ದೀರಲ್ಲ, ಇಲ್ಲೇ 40 rupeesಗೆ ತುಂಬ ಕ್ವಾಂಟಿಟಿ ಕೊಡ್ತಾಯಿದ್ರು. ಸೊ ಹಾಗಾಗಿ ಇಲ್ಲೇ ತಿನ್ನೋಣ ಅಂತ ಬಂದ್ವಿ. ಹಾಗೆ ಇಲ್ಲಿಂದನೇ ಆಟೋ ಏನಾದರೂ ಮಾತಾಡಿಕೊಂಡು ಟೆಂಪಲ್ಸ್ ನೋಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ನಾವು 2 ಆಟೋ ಮಾಡ್ಕೊಂಡಿದ್ವಿ. ಒಂದೇ ವೆಹಿಕಲ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ನಮ್ಗೆ ಯಾಕೋ ಅಮೌಂಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಕಂಪೇರ್ ಟು 2 ಆಟೋ. ಸೊ ಇಲ್ಲಿ 2 ಆಟೋ ತೊಗೊಂಡು ನಾವು ಊಟ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಡ್ತೀವಿ. ಆ್ಯಂಡ್ ಇದು ಲಾಸ್ಟ್ ವ್ಲಾಗ್ ಆಗಿರುತ್ತೆ ನಮ್ಮ ಮಂತ್ರಾಲಯ ಟ್ರಿಪ್ಪಲ್ಲಿ. ನೋಡಿ ಮತ್ತೆ ನಮ್ಮ ಯಜಮಾನ್ರು ನನ್ನನ್ನು ರೇಗ್ಸಕ್ಕೆ ನಿಂತ್ಕೊಂಡಿದ್ದಾರೆ. ಸೊ ಎಲ್ಲರೂ ಹೊರಟ್ವಿ. ಆರಾಮಾಗಿತ್ತು, ಪೀಸ್ಫುಲ್ಲಾಗಿತ್ತು ಈ ಸತಿ ಟ್ರಿಪ್ ಅಂತೂ. ಆ್ಯಂಡ್ ತುಂಬ ಎಂಜಾಯ್ ಕೂಡ ಮಾಡಿದ್ದೀವಿ. ನೀವು ವ್ಲಾಗ್ಸಲ್ಲಿ ನೋಡ್ತಾ ಇರ್ತೀರ. ನಾನು ಇವಾಗ ವೀಡಿಯೋಸ್ ಎಲ್ಲ ಪಬ್ಲಿಕಲ್ಲಿ ತೊಗೊಳಕ್ಕೆ ಏನೂ ನನಗೆ ಅಷ್ಟೊಂದು ಫಸ್ಟ್ ಆಗಿದ್ದರೆ ಸ್ವಲ್ಪ ಶೈ ಫೀಲ್ ಮಾಡ್ತಾಯಿದ್ದೆ. ಬಟ್ ಇವಾಗ ಆ ಥರ ಎಲ್ಲ ಏನಿಲ್ಲ, ವೀಡಿಯೋಸ್ ಮಾಡ್ಕೊತೀವಿ. ಆ್ಯಂಡ್ ಇಲ್ಲಿ ಈ ಟೆಂಪಲಿಗೆ ಬಂದಿದ್ವಿ ಫಸ್ಟು. ಪಾಪು ಮಲ್ಕೊಂಬಿಟ್ಟಿದ್ರು ಈ ಟೈಮಲ್ಲಿ. ಆ್ಯಂಡ್ ನಾವು ಕೂಡ ಸ್ವಲ್ಪ ನೋಡಿಕೊಂಡು ಆಟೋದಲ್ಲಿ ಹಿಂದ್ಗಡೆ ಕೂತ್ಕೊಂಡಿದ್ದೆ. ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಬಟ್ ನೀವು ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಹಿಂದೆ ಕೂತಿರ್ತೀವಿ, ಗ್ರಿಪ್ ಇರಲ್ಲ. ಸೊ ಸ್ವಲ್ಪ ನೋಡಿಕೊಂಡು ಹುಷಾರಾಗಿರಬೇಕು ಈ ಥರ ಟ್ರಾವೆಲ್ ಮಾಡೋವಾಗೆಲ್ಲ. ಅವರು ಸ್ಪೀಡಲ್ಲಿ ಇರ್ತಾರೆ ಅಲ್ವಾ, ನಮಗೂ ಗೊತ್ತಾಗಲ್ಲ. ಆ್ಯಂಡ್ ನೋಡಿ ಎಷ್ಟು ಬಿಸಿಲಿದೆ ಅಂತ. ಬಟ್ ನಾವೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇಲ್ಲಿ ನೋಡಿ ಎಷ್ಟು ಹಸುಗಳಲ್ವ, ಈ ಕಡೆ ಪೂರ್ತಿ ಹಾಗೆ ಸಿಕ್ಕಾಪಟ್ಟೆ ಹಸುಗಳಿತ್ತು. ಅದನ್ನು ಮುಗಿಸ್ಕೊಂಡು ನಮ್ಮ ಪಯಣ ಬಿಚ್ಚಾಲೆಗೆ. ಸೊ ಬಿಚ್ಚಾಲೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಜನ ಏನಿರಲಿಲ್ಲ. ಸೊ ನಾವು ಕೈಕಾಲೆಲ್ಲ ತೊಳ್ಕೊಂಡು ಹೊರಟ್ವಿ. ಪಾಪು ಕೂಡ ಮಲ್ಕೊಂಡೇ ಇದ್ದರು ಈ ಟೈಮಲ್ಲೆಲ್ಲ. ಆ್ಯಂಡ್ ಇಲ್ಲಿ ಒಂದು ಸತಿ ಫೀಡ್ ಮಾಡಿಸ್ಬಿಟ್ಟೆ, ಬಿಕಾಸ್ ನನಗೆ ಎಲ್ಲಿ ಸ್ಪೇಸ್ ಸಿಗುತ್ತೆ ಅಲ್ಲಿ ಫೀಡ್ ಮಾಡಿಸ್ಬಿಟ್ರೆ ಮತ್ತು ಆಟೋದಲ್ಲಿ ಹೋಗೋವಾಗೆಲ್ಲ ಅವ್ರು ಆರಾಮ್ಸೆ ಆಟ ಆಡ್ಕೊಂಡಿರ್ತಾರಲ್ಲ, ಹಾಗಾಗಿ. ಆ್ಯಂಡ್ ಇಲ್ಲಿ ನನ್ನ ಸಿಸ್ಟರ್ ವ್ಲಾಗ್ ಮಾಡ್ತಾಯಿದ್ದಾಳೆ.
ಈ ಥರ ಕಾಯಿನ್ಸ್ ಎಲ್ಲರೂ ಸ್ಟಿಕ್ ಮಾಡ್ತಾಯಿದ್ರು ಅವ್ರ ಆಸೆಗಳನ್ನ ಅಂದ್ಕೊಂಡು. ಆಗುತ್ತೋ ಇಲ್ವೋ ಅದು ಸೆಕೆಂಡರಿ, ಬಟ್ ಎಲ್ಲರೂ ಮಾಡ್ತಿದ್ವರಲ್ವ, ಸೊ ಹಾಗಾಗಿ ನಾವು ಒಂದು ಕಾಯಿನ್ನ ನಿಲ್ಲಿಸಿದ್ವಿ. ಅದು ಕೂಡ ಸ್ಟಿಕ್ ಆಯಿತು. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಂದರೆ ಬಿಸಿಲು ನೋಡ್ತಿದ್ದೀರಲ್ಲ. ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಬಂದಿದ್ದೆ ಬೃಂದಾವನದ ಕಡೆ. ಆ್ಯಂಡ್ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಸ್ಟೋರಿ ಹೇಳ್ತಾರೆ, ರಾಯರು ಹೇಗೆ ಬಂದರು, ಅಪ್ಪಣ್ಣಾಚಾರ್ಯರ ರಾಯರು ಸೇರಿಕೊಂಡು ಶಿಲ್ಪ ಬೃಂದಾವನನ ಹೇಗೆ ಮಾಡಿದ್ರು ಅನ್ನೋದನ್ನೆಲ್ಲ ಕತೆ ಹೇಳ್ತಾರೆ ಅಲ್ವಾ. ಸೊ ಆ ಕತೆನೆಲ್ಲ ಕೇಳಿಕೊಂಡು ಮಂತ್ರಾಕ್ಷತೆ ಕೊಟ್ಟರು. ಅದನ್ನು ತಗೊಂಡು, ಆ್ಯಂಡ್ ವಿಡಿಯೋ ಎಲ್ಲ ಅಲೋ ಇರಲ್ಲ ಇಲ್ಲೆಲ್ಲ, ಐ ಮೀನ್ ಅವರು ಕತೆ ಹೇಳೋದನ್ನೆಲ್ಲ ವಿಡಿಯೋ ಮಾಡೋ ಹಾಗಿರಲ್ಲ. ಸೊ ಅದನ್ನು ನೋಡಿಕೊಂಡು ನಾವು ಬಂದಿದ್ದೆ ಅಪ್ಪಣ್ಣಾಚಾರ್ಯರ ಮನೆ ಕಡೆಗೆ. ಆ್ಯಂಡ್ ರಾಯರು ಬಂದು ಇಲ್ಲಿ ವಿಶ್ರಾಂತಿ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ಒರಳ್ಕಲ್ಲು ಕೂಡ ಸಿಗುತ್ತೆ ನಮಗೆ ನೋಡೋಕ್ಕೆ. ರಾಯರದು ಒರಿಜಿನಲ್ ಫೋಟೋ ಕೂಡ ಸಿಗುತ್ತೆ. ಸೊ ಅದನ್ನು ಬಿಟ್ಟು ಇಲ್ಲಿ ಇನ್ನೇನು ಸಿಗುತ್ತೆ ಅಂತಂದರೆ ಕಾಯಿ ಇಟ್ಟಿರ್ತಾರೆ ಅಲ್ಲಿ. ಆ್ಯಂಡ್ ನಮ್ಮದೇನೋ ಒಂದು ಆಸೆ ಅಥವಾ ನಮ್ಮದೇನೋ ಒಂದು ಕೋರಿಕೆ ಇರುತ್ತಲ್ವ, ಸೊ ಅದನ್ನು ಹೇಳಿದ್ರೆ ನಮ್ಮದು ಒಂದೊಂದು ಆಸೆಗೆ ಒಂದೊಂದು ಬೇರೆ ಬೇರೆ ಥರ ಅಮೌಂಟ್ ಇರುತ್ತೆ. ಸೊ ಅವರು ಒಂದು ಕಾಯಿ ಕೊಡ್ತಾರೆ. ಆ ಕಾಯಿನ ಸಂಕಲ್ಪ ಮಾಡಿ ಕಟ್ಬಿಟ್ಟು ಬಂದರೆ ನಮಗೆ ಅಂದರೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಥರ ಹೇಳ್ತಿದ್ರು ಅಲ್ಲಿ. ಆ್ಯಂಡ್ ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಹೋದರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಟ್ರೈ ಮಾಡ್ಬೋದು. ಆ್ಯಂಡ್ ನೋಡ್ತಿದ್ರಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಮಳೆ ಬೀಳ್ತಾ ಇದೆ ನೋಡ್ತಾ ಇದ್ದೀರಲ್ವಾ. ಸೊ ನಮ್ಮದು ಹೆಂಗೋ ಎಲ್ಲ ಟೆಂಪಲ್ಸು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಮಳೆ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ಇದು ಲಾಸ್ಟ್ ಟೆಂಪಲ್ಲು. ಇದನ್ನು ನೋಡಿಕೊಂಡು ನಾವು ದೇವಸ್ಥಾನದ ಕಡೆಗೆ ಹೊರಟ್ವಿ ಮತ್ತೆ ವಾಪಸ್ಸು. ನಮ್ಮ ಮನೇಲಿ ಆಲ್ರೆಡಿ ಮೃತ್ತಿಕೆ ಪಾದಿಕೆ ಅದೆಲ್ಲ ಇದ್ದಿದ್ದರಿಂದ ಏನೂ ಪರ್ಚೇಸ್ ಮಾಡ್ಕೊಳ್ಲಿಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಚಿಲ್ ಮಾಡಿ ಮಳೆ ಕಮ್ಮಿ ಆದಮೇಲೆ ಅಲ್ಲಿಂದ ಹೊರಟು ದೇವಸ್ಥಾನದ ಹತ್ರ ಹೋಗಿ ಆ್ಯಂಡ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಟೆಂಪಲ್ ಹತ್ರ ಬಂದು ಸ್ವಲ್ಪ ಹೊರಗಡೆ ತಿನ್ನೋರು ಹೊರಗಡೆ ಊಟ ಮಾಡಿಕೊಂಡು ನಾವು ಕೂಡ ಮನೆ ಕಡೆಗೆ ಹೊರಟ್ವಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.